ಸ್ಕೂಲ್ ಲೈಫ್ ಸ್ಟೋರೀಸ್ ಮತ್ತು ಆ ದಿನಗಳು ಎಲ್ಲರ ಲೈಫಲ್ಲೂ ಚೆನ್ನಾಗಿರುತ್ತೆ ಮತ್ತು ಈಗ ಅವುಗಳನ್ನ ಕೂತ್ಕೊಂಡು ನೆನ್ಪು ಮಾಡ್ಕೊಂಡ್ರೆ ಆ ಫೀಲಿಂಗೇ ಬೇರೆ. ನನ್ನ ಪ್ರಕಾರ 10th ಸ್ಟ್ಯಾಂಡರ್ಡಲ್ಲಿ ಲಾಸ್ಟ್ 3 ಮಂತ್ ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿರ್ತೀವಿ. ಅದು ಬಿಟ್ಟರೆ ಇಡೀ 10 ವರ್ಷನೂ ಫುಲ್ ಎಂಜಾಯ್ ಮಾಡ್ತಾ ಆರಾಮಾಗಿರ್ತೀವಿ. ಆ ಸ್ಕೂಲ್ ಲೈಫ್ ಮುಂದೆ ಯಾವ ಐಷಾರಾಮಿ ಲೈಫ್ ಕೂಡ ಸರಿಸಾಟಿ ಇಲ್ಲ. ಈ ವಿಡಿಯೋದಲ್ಲಿ ನಮ್ಮ ಸ್ಕೂಲ್ ಲೈಫ್ನಲ್ಲಿ ಸಿಗುವಂಥ ಅಸೆಂಬ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ಸ್ಕೂಲ್ ಲೈಫಲ್ಲಿ ಅಷ್ಟೇ ಸಿಗುತ್ತೆ, ಕಾಲೇಜ್ ಲೈಫಲ್ಲಿ ಸಿಗೋದೇ ಇಲ್ಲ. ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಕೂಲ್ ಲೈಫ್. ಈ ವಿಡಿಯೋದಲ್ಲಿ ನನ್ನ ಸ್ಕೂಲ್ ಲೈಫ್ ಅಸೆಂಬ್ಲಿ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮದು ಹತ್ತತ್ರ ಇದೇ ರೀತಿ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಬೇರೆ ರೀತಿ ಅಂದರೆ ಯಾವ ರೀತಿ ಇತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಅಸೆಂಬ್ಲಿ ಅಥವಾ ಪ್ರಾರ್ಥನಾ ಸಮಯ ಅಂತ ನಾವು ಕರಿತಿದ್ರು. ಬೇರೆ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಸ್ಕೂಲಲ್ಲಂತೂ 45ರಿಂದ 50 ನಿಮಿಷ ಅಂತೂ ಅಸೆಂಬ್ಲಿ ಕಂಪಲ್ಸರಿ ನಡೀತಿತ್ತು. ಅಂದ್ರೆ ಅಷ್ಟು ಆಕ್ಟಿವಿಟಿಗಳಿದ್ವು ಅಂತ. ಅದರಲ್ಲಿ ಈ 50 ನಿಮಿಷನೂ ಹೊರಗಡೆ ನಾವು ಬಿಸಿಲಲ್ಲಿ ನಿಲ್ಬೇಕು. ಬೇಸಿಗೆಗಾಲದಲ್ಲಿ ಮಾತ್ರ ಏನು ಅಷ್ಟೊತ್ತು ನಿಲ್ಲೋದೇನು ದೊಡ್ಡ ವಿಷಯ ಅಲ್ಲ ಮಕ್ಕಳಿಗೆ, ಆದ್ರೂ ಇರಿಟೇಟಿಂಗ್. ಇಡೀ ವಾರದಲ್ಲಿ 2-3 ಜನ ಹುಡುಗಿರಂತೂ ತಲೆ ತಿರುಗಿ ಬೀಳ್ತಿದ್ರು, ಕೆಲವೊಂದ್ಸಲ ಹುಡುಗರು ಕೂಡ. ಇದೇನು ಸೀರಿಯಸ್ ಅಲ್ಲ, ಬೆಳಿಗ್ಗೆ ಟಿಫಿನ್ ಮಾಡಿ ಬಂದಿರಲ್ಲ, ಅರ್ಜೆಂಟಲ್ಲಿ ಹಾಗೆ ತಲೆ ಸುತ್ತಂಗಾಗಿ ಬಿದ್ದಿರುತ್ತೆ, ಅವ್ರಿಗೆ ನೀರು ಕೊಟ್ಟು ಕ್ಲಾಸಲ್ಲಿ ಮಲಗಿಸ್ತಾರೆ ಅಷ್ಟೇ. ಮತ್ತೆ ಅಸೆಂಬ್ಲಿ ಕಡೆ ಬಂದ್ರೆ ಪ್ರತಿ ತಿಂಗಳು ಬೇರೆ ಬೇರೆ ಕ್ಲಾಸ್ ಅಸೆಂಬ್ಲಿ ಆರ್ಗನೈಸ್ ಮಾಡೋದು. ಆರ್ಗನೈಸ್ ಅಂದ್ರೆ ದೊಡ್ಡ ವಿಷಯ ಅಲ್ಲ, ಅದೇ ಪೇಪರ್ ಓದೋದು, ಏನಾದರೂ ಸ್ಟೋರಿ ಇದ್ರೆ ಸ್ಟೋರಿ ಓದೋದು ಅಷ್ಟೇ. ಅಸೆಂಬ್ಲಿಯಲ್ಲಿ ಏನಿತ್ತು ಅಂದ್ರೆ ಮೊದಲು ಪ್ರೇಯರ್ ನಡೀತಿತ್ತು, ಅದಾದ್ಮೇಲೆ ನಾಡಗೀತೆ, ರಾಷ್ಟ್ರಗೀತೆ, ಅದಾದ್ಮೇಲೆ ವಾರ್ತೆ ಓದೋದಿರ್ತಿತ್ತು. ದೇವರಾಣೆ ಒಂದು ವಾರ್ತೆನೂ ಕೇಳಿಸ್ಕೊಳ್ತಿರ್ಲಿಲ್ಲ. ಫಸ್ಟ್ ಲೈನ್ ಅಂತೂ ಈಗೂ ನೆನಪಿದೆ. ಒಬ್ಬ ಬಂದು ನಿಲ್ತಿದ್ದ, ಪೇಪರ್ ಹಿಡ್ಕೊಂಡು, ಮುಂದ್ಗಡೆ ಮೈಕ್ ಇರ್ತಿತ್ತು, ಉದಯವಾಣಿ, ಜನಮನದ ಜೀವನಾಡಿ, ಹುಬ್ಬಳ್ಳಿ, ಧಾರವಾಡ, ಈ ರೀತಿ ಓದ್ಕೊಳ್ತೋಗ್ತಿದ್ರು. ಈ ಪೇಪರ್ ಓದೋರ್ ಬಗ್ಗೆ ಹೇಳ್ಬೇಕಂದ್ರೆ ಇಡೀ 365 ದಿನಾಲೂ ಶಾಲೆಗೆ ಲೇಟಾಗಿ ಬರೆದವರು ಆ ದಿನ ಮಾತ್ರ ಅರ್ಧ ತಾಸು ಮುಂಚೆ ಬಂದ್ಕೊಂಡು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಪೇಪರ್ ಓದಬೇಕಾಗಿರುತ್ತೆ. ಬರ್ತಾರೆ ಎಲ್ಲರೂ, ಬಂದು ಓದ್ಕೊಂಡು ರಿವಿಷನ್ ಮಾಡ್ಕೋತಾರೆ. ಅವ್ರ ಪೇಪರ್ ಓದ್ಬೇಕಾದ್ರೆ ಮಾತ್ರ ಎಲ್ಲರೂ ಬೇರೆಯವ್ರ ಮುಖ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ ಅಷ್ಟೇ. ಮತ್ತೊಂದು, ಈ ಅಸೆಂಬ್ಲಿಗೆ ಲೈನ್ ಮಾಡಿ ನಿಲ್ಲೋದಿದೆಯಲ್ಲ, ಆಗ ಒಂದು ಟ್ವಿಸ್ಟ್ ಇದೆ ನೋಡಿ. ಎಲ್ಲರೂ ಹಿಂದೆ ನಿಲ್ಲೋಕ್ ಮಾತ್ರ ಒದ್ದಾಡ್ತಿರ್ತಾರೆ. ಲೈನಲ್ಲಿ ನಿಲ್ಲೋದು ಹೈಟ್ ಪ್ರಕಾರ, ಏನೋ ಸಣ್ಣ ಮತ್ತೆ ದೊಡ್ಡ ಇದ್ರೆ ಹೈಟಲ್ಲಿ ಹೆಂಗಾದ್ರೂ ನಿಂತ್ಕೊಂಡು ಹೋಗ್ತಾರೆ. ಅದೇ 2 ಜನ ಸೇಮ್ ಹೈಟ್ ಇದೆ ಅಂತ ಅಂದ್ಕೊಳ್ಳಿ, ಹಿಂದೆ ನಿಲ್ಲಿಕ್ಕೆ ವಾರೇ ನಡೆದೋಗ್ಬಿಡುತ್ತೆ ಅವ್ರಿಬ್ರ ಮಧ್ಯೆ. ಈ ರೀತಿ ಅಂತೂ ಹಾಗೇ ಆಗಿರುತ್ತೆ. ನಂದಂತೂ ಲೈನ್ನಲ್ಲಿ ಸರಿ ಮಧ್ಯ ಬಂದು ಬರ್ತಿತ್ತು ಹೈಟ್ ವೈಸ್. ಅಯ್ಯೋ, ಮತ್ತೊಂದು, ಸ್ಕೂಲಲ್ಲೇ ರಾಜಕೀಯ ಪ್ರಾಕ್ಟೀಸ್ ಕೂಡ ಮಾಡಿಸಿರ್ತಾರೆ. ಅದೇ ಗ್ರೂಪ್ ಲೀಡರ್ಸ್, ಇಲೆಕ್ಷನ್ ಎಲ್ಲ ಇಲ್ಲಿಂದನೇ ನಾವು ಕಲ್ತ್ಕೊಂಡು ಹೋಗೋದು. ಓಕೆ ತಪ್ಪಾಯಿತು, ಕಮೆಂಟಲ್ಲಿ ಬೈಬೇಡಿ. ಅದು ರಾಜಕೀಯ ಅಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೊಳ್ಳೋದು ಅಂತ. ಇವ್ರ ಕೆಲಸ ಏನಿರಲ್ಲ, ಪ್ರೇಯರ್ ಮುಗಿದ್ಮೇಲೆ ಎಲ್ಲ ಲೈನ್ ಮಾಡ್ಕೊಂಡು ಹೋಗೋದನ್ನ ನೋಡೋದು, ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಲೈನಲ್ಲಿ ಹೋಗು ಅಂತ ಹೇಳೋದು ಅಷ್ಟೇ. ಮತ್ತೆ ಎಲ್ಲರೂ ಉಗುರು ಚೆಕ್ ಮಾಡೋದು, ID ಕಾರ್ಡ್, ಬೆಲ್ಟ್ ಅನ್ನ ಚೆಕ್ ಮಾಡೋದು. ಯಾರು ಮಾಡ್ಕೊ ಬಂದಿಲ್ಲ ಅವ್ರಿಗೆ ಅವ್ರ ಹೆಸರನ್ನ ಬರ್ಕೊಂಡು ಅವ್ರಿಗೆ 2 ರೂಪೀಸ್ ಫೈನ್ ಹಾಕೋದು. ಹಿಂಗೆ ಲೂಟಿ ಮಾಡೋದು ಶಾಲೆಯಲ್ಲಿ. ಮತ್ತೆ ಶನಿವಾರ ಬಂದರೆ ಸ್ಪೆಷಲ್ ಡೇ. ಪ್ರತಿ ಶನಿವಾರನೂ ಎಕ್ಸ್ಟ್ರಾ 1 ತಾಸು ಅಸೆಂಬ್ಲಿ ಇರ್ತಿತ್ತು. ಯಾರಾದರೂ ಒಬ್ರು ರೋಲ್ ನಂಬರ್ ವೈಸ್ ಕಥೆನ ಹೇಳಬೇಕು, ನೀತಿ ಕಥೆಗಳು, ಅದನ್ನ ಹೇಳಬೇಕಾಗಿತ್ತು ಎಲ್ಲರ ಮುಂದೆ ಬಂದ್ಕೊಂಡು ಮೈಕ್ ಮುಂದೆ. ಅದು ಬಿಟ್ಟರೆ ಎಕ್ಸ್ಟ್ರಾ 1 ತಾಸು ಎಕ್ಸಸೈಸ್ ಮಾಡೋದು. ಪ್ರತಿದಿನನೂ ಎಕ್ಸಸೈಸ್ ಇರ್ತಿತ್ತು, ಬಟ್ ಪ್ರತಿದಿನನೂ 5-5 ನಿಮಿಷ ಎಕ್ಸಸೈಸ್ ಮಾಡ್ತಿದ್ರೆ, ಶನಿವಾರ ಮಾತ್ರ 1 ತಾಸು ಎಕ್ಸಸೈಸ್, ಫುಲ್ ಎಕ್ಸಸೈಸ್ ಮಾಡೋದಿತ್ತು. ಇದರಲ್ಲೇ ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು. ಶನಿವಾರನೇ ಫುಲ್ ಎಕ್ಸಸೈಸ್ ಯಾಕೆ ಅಂತ. ಈ ದಿನ ಅಂತೂ ಮನೇಲಿ ಮಾಡೋದೇ ಅವಲಕ್ಕಿ ಉಪ್ಪಿಟ್ಟು, ಅದೇ ತಿನ್ಕೊಂಡು ಹೋಗಿ ಶನಿವಾರ ಬೆಳಿಗ್ಗೆ ಆ PT ಸರ್ ಮಾಡಿಸೋ ಎಕ್ಸಸೈಸ್ ಕಂಪ್ಲೀಟ್ ಆಗುವಷ್ಟೇ ಹೊಟ್ಟೆ ಹಸುವಾಗಿರ್ತಿತ್ತು. ಇದೆಲ್ಲ ಬಿಟ್ಟು ಮತ್ತು ಮಜಾ ಮಸ್ತಿಗಳು ನಡೀತಾನೆ ಇರುತ್ತೆ. ಬಿಕಾಸ್ ಇಟ್ಸ್ ಸ್ಕೂಲ್ ಲೈಫ್. ಬೋರಿಂಗ್ ಕಾಲೇಜ್ ಲೈಫ್ ಅಲ್ಲ ಗುರು. ಗೊತ್ತಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ಕೂಲ್ ಅಸೆಂಬ್ಲಿ ಬಗ್ಗೆ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಮರಿಬೇಕು ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಖುಷಿಯಾಗಿರಿ. ಶುಭ ದಿನ.